ಕೆಲಸಗಳನ್ನು ಮಾಡಿ ನನಗೆ ಏನಾದರೂ ಸೂಕ್ತವಾದ ದಾಖಲೆಗಳೊಂದಿಗೆ ಯಾವುದೇ ರೈತ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ನಾನು ಕೂಡಲೇ ಅಮಾನತು ಮಾಡ್ತೀನಿ. ಐ ಸಸ್ಪೆಂಡ್ ದರ್. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಸರ್ ಎಂ ವಿಶ್ವೇಶ್ವರಯ್ಯ ಸಭಾಂಗಣದಲ್ಲಿ ಸಾರಿಗೆ ಸಚಿವರು ಹಾಗೂ ಜಿಲ್ಲಾ ಪ್ರಕೃತಿ ವಿಕೋಪ ಮೇಲುಸ್ತುವಾರಿ ಸಚಿವ ಬಿಎಸ್ ಸುರೇಶ್ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಸಭೆಯಲ್ಲಿ ಜಿಲ್ಲೆಯ ಬರ ಪರಿಸ್ಥಿತಿ ಹಾಗೂ ಕುಡಿಯುವ ನೀರಿನ ಲಭ್ಯತೆ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು. ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಉಂಟಾಗಿರುವ ಬರದ ಪರಿಸ್ಥಿತಿ, ಕುಡಿಯುವ ನೀರಿನ ಸಮಸ್ಯೆ, ಟ್ಯಾಂಕರ್ ಮೂಲಕ ನೀರು ಪೂರೈಕೆ, ಬೋರ್ವೆಲ್ಗಳ ಸ್ಥಿತಿ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಅಧಿಕಾರಿಗಳೊಂದಿಗೆ ಸಚಿವರು ಸುದೀರ್ಘ ಚರ್ಚೆ ನಡೆಸಿದರು. ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಅಲ್ಲದೆ ಸಭೆಯಲ್ಲಿ ಜಿಲ್ಲೆಯ ಬರ ಪರಿಸ್ಥಿತಿ, ಕುಡಿಯುವ ನೀರಿನ ಲಭ್ಯತೆ, ಬೆಳೆ ಹಾನಿ, ನೀರಿನ ಸಂರಕ್ಷಣೆ ಹಾಗೂ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಸಚಿವರು ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು. ಕೆಲ ಇಲಾಖೆಗಳ ಕಾರ್ಯವೈಖರಿ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ ಸಚಿವರು ಜನರ ಸಮಸ್ಯೆಗಳ ಪರಿಹಾರದಲ್ಲಿ ಯಾವುದೇ ನಿರ್ಲಕ್ಷ್ಯ ಸಹಿಸುವುದಿಲ್ಲ ಎಂದು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. ಕರೆಕ್ಷನ್ ಮಾಡಬಹುದು, ಅದನ್ನು ನೀವು ಎರಡನೇ ಸರಿ ಹೇಳ್ತೀರಾ. ಒಂದು ದಿವಸ ಮನೆಯಿಂದ ಹೊರಗಡೆ ಬಂದ್ರೆ ಅವನಿಗೆ ದಿನದ ಜೀವನ ಎಲ್ಲೋ ಈಗ ಗುಂಡೇನೋ ಈ ಕಡೆ ಯಾವ್ದು ಬಾರ್ಡರ್ ಯಾವ್ದಪ್ಪ ಯಾವ್ದು ಚೇಳು ಚೋಳೂರಿಂದ ಏನ್ ಬರ್ತಾನೆ. ಬರ್ಲಿಕ್ಕೆ ನಾವು 1 ಅವರ್ 2 ಅವರ್ ಈ ದಿನ ಕಳೆದ 5 ನಿಮಿಷದ ಇರ್ತದೆ ಕೆಲಸ. ನೀವು 5 ನಿಮಿಷಕ್ಕೆ ನೆಕ್ಸ್ಟ್ ಡೇ ಬಾ ಅಂತೀವಿ, ನೆಕ್ಸ್ಟ್ ಡೇ ಇನ್ನೊಂದು ಅದ್ರ ನೆಕ್ಸ್ಟ್ ಡೇ ಬಾ. ನಾನು ಇನ್ಸಿಸ್ಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು ರೈತರನ್ನ ಅವಮಾನಿಸಬೇಡಿ, ಅನುಮಾನಿಸಬೇಡಿ, ಮತ್ತೆ ಅವರಿಗೆ ಅಲಿಸೋ ಕೆಲಸಗಳನ್ನು ಮಾಡಿ. ಸಮಿತಿಯಲ್ಲಿ ಏನೇನು ಕೆಲಸ ಆಗಬೇಕು ಆ ಕೆಲಸಗಳು ಸೂಕ್ತವಾದ ಸಮಯದಲ್ಲಿ ಸೂಕ್ತವಾದ ಕ್ರಮಗಳೊಂದಿಗೆ ಆದಾಗ ಮಾತ್ರ ಪ್ರಜಾಪ್ರಭುತ್ವಕ್ಕೆ ಒಂದು ಅರ್ಥ ಇರ್ತದೆ ಅಂತ ನಾನು. ಇನ್ನು ಜಿಲ್ಲೆಯ ವಿವಿಧ ಇಲಾಖೆಗಳ ಅಭಿವೃದ್ಧಿ ಕಾಮಗಾರಿಗಳ ಪ್ರಗತಿ ಪರಿಶೀಲನೆ ನಡೆಸಿದ ಸಚಿವರು ಕಾಮಗಾರಿಗಳನ್ನು ನಿಗದಿತ ಅವಧಿಯೊಳಗೆ ಗುಣಮಟ್ಟದಿಂದ ಪೂರ್ಣಗೊಳಿಸಬೇಕು. ಬರದ ಹಿನ್ನೆಲೆಯಲ್ಲಿ ಯಾವುದೇ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗದಂತೆ ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಳ್ಳಬೇಕು. ಜನರ ದೂರುಗಳಿಗೆ ತಕ್ಷಣ ಸ್ಪಂದಿಸಬೇಕು. ಸರ್ಕಾರದ ಯೋಜನೆಗಳನ್ನು ನಿಗದಿತ ಅವಧಿಯಲ್ಲಿ ಅನುಷ್ಠಾನಗೊಳಿಸಿ ಸಾರ್ವಜನಿಕರಿಗೆ ತಲುಪಿಸುವಂತೆ ಸಚಿವರು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ನನಗೆ ಏನಾದರೂ ಸೂಕ್ತವಾದ ದಾಖಲೆಗಳೊಂದಿಗೆ ಯಾವುದೇ ರೈತ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ನಾನು ಕೂಡಲೇ ಅಮಾನತು ಮಾಡ್ತೀನಿ. ಐ ಸಸ್ಪೆಂಡ್ ದರ್. ನಾನು ಸುಮಾರು 3 ವರ್ಷಗಳ ಕಾಲ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನಾನು ಕೆಲಸ ಮಾಡಿದೆ. ಅದಾದ ನಂತರ ನಮ್ಮ ಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ನನಗೆ ಆದೇಶ ಮಾಡಿದ್ದಾರೆ, ನೀನು ಇನ್ಮೇಲೆ ಚಿಕ್ಕಬಳ್ಳಾಪುರದ ಉಸ್ತುವಾರಿ ಸಚಿವನಾಗಿ ಕೆಲಸ ಮಾಡಬೇಕು ಅಂತೇಳಿ. ಅದ್ರ ಪ್ರಕಾರ ಇವತ್ತು ನಾನು ಈ ಪ್ರಗತಿ ಪರಿಶೀಲನಾ ಸಭೆಗೆ ಬಂದಿದ್ದೇನೆ. ನನಗೆ ಮೊದಲನ ಮೇಲ್ನೋಟಕ್ಕೆ ಇಡೀ ಜಿಲ್ಲೆಯಲ್ಲಿ ಎಲ್ಲ ಅಧಿಕಾರಿಗಳು ಉತ್ತಮವಾಗಿ ಕೆಲಸ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅವರ ಕೆಲಸಕ್ಕೆ ನಾನು ಶ್ಲಾಘನೆಯನ್ನು ಕೊಡ್ತೀನಿ. ಮತ್ತು ಅವರಿಗೆ ಯಾವುದೇ ಸಹಕಾರ ಬೇಕು ಅಂದ್ರೂ ನಾನು ಅವ್ರ ಜೊತೆಗಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಏನೇನು ಅನುಕೂಲಗಳಾಗಬೇಕು ಆ ಎಲ್ಲ ಅನುಕೂಲಗಳನ್ನು ಮಾಡಲಿಕ್ಕೆ ನಾನು ಪ್ರಾಮಾಣಿಕವಾದ ಪ್ರಯತ್ನವನ್ನು ಪಡ್ತೇನೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಜಿಲ್ಲೆಯಲ್ಲಿರುವಂತಹ 8 ತಾಲೂಕುಗಳಲ್ಲಿ ಬರ ಇದೆ, ಮಳೆಯ ಕೊರತೆ ಇದೆ. ಕೆಲವು 4.5% ಮಳೆ ಆಗಿದೆ. ಭಾಳಷ್ಟು ದೊಡ್ಡ ಸಮಸ್ಯೆಯಲ್ಲಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಇದೆ. ಪ್ರಮುಖವಾಗಿ ಈ ನಮ್ಮ ಜಾನುವಾರುಗಳಿಗೆ ಮೇವಾಗಲಿ ಮತ್ತು ಜನಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ, ಇದಕ್ಕೆ ಸರ್ಕಾರ ದುಡ್ಡು ಕೊಟ್ಟಿದೆ. 1 ಕೋಟಿ ಒಂದೊಂದು ಕಾನ್ಸ್ಟಿಟ್ಯೂನ್ಸಿ ಕೊಟ್ಟಿದೆ. ದುಡ್ಡಿಗೆ ಯಾವುದೇ ಕೊರತೆ ಇಲ್ಲ. ಸುಮಾರು
1,25,00,000 ಲಕ್ಷ ರೈತರಿಗೆ ವಿಮೆಯನ್ನು ಸಹ ಮಾಡಿದ್ದೀವಿ. ಸರ್ಕಾರ ಕೈ ಮೀರಿ ನಮ್ಮ ರೈತರು, ನಮ್ಮ ಸಹೋದರರಿಗೆ ಒಳ್ಳೆಯದಾಗಲಿ ಅಂತೇಳಿ ಅವ್ರ ಪರವಾಗಿ ಇಡೀ ಜಿಲ್ಲೆಯಾದ್ಯಂತ ನಾವು ಹಲವಾರು ಯೋಜನೆಗಳನ್ನು ತಗೊಂಡಿದ್ವಿ. ಬೆಳೆ ವಿಮೆ ಆಗ್ಬೋದು, ಅವ್ರಿಗೆ ಬೀಜ ಉತ್ಪತ್ತಿ ಮಾಡಲಿಕ್ಕೆ ಕೊಡೋದಾಗ್ಬೋದು, ಮತ್ತು ನೀರಿನ ವ್ಯವಸ್ಥೆ ಆಗ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಆಗ್ಬೋದು, ಮತ್ತು ಮೇವಿನ ಸಮಸ್ಯೆ ಆಗ್ಬೋದು, ವಿದ್ಯುತ್ ಶಕ್ತಿ ಭಾಳ ಇಂಪಾರ್ಟೆಂಟ್ ಇತ್ತು. ರಾತ್ರಿ ಸಮಯದಲ್ಲಿ ಸುಮಾರು 3 ಗಂಟೆ, ಬೆಳಕಿನ ಸಮಯದಲ್ಲಿ 4 ಗಂಟೆ, 7ರಿಂದ 8 ಗಂಟೆಗಳ ಕಾಲ ಅವರ ಪಂಪ್ ಸೆಟ್ಗಳಿಗೆ ನೀರು ಕೊಡಬೇಕು ಅಂತ ಹೇಳಿದ್ವಿ. ಆದ್ದರಿಂದ ಇವತ್ತು ರೈತ ಪರವಾಗಿ ನಮ್ಮ ಸರ್ಕಾರ ಇದೆ. ಡಿ ಕೆ ಶಿವಕುಮಾರ್ ಅವರ ಸರ್ಕಾರ, ನಮ್ಮ ಸರ್ಕಾರ ಯಾವತ್ತೂ ರೈತರ ಪರ ಇರುವಂಥದ್ದು. ಇವತ್ತು ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾವು ಒಟ್ಟಾರೆ ಜಿಲ್ಲೆಯ ಬರ ಪರಿಸ್ಥಿತಿ ಹಾಗೂ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಅಧಿಕಾರಿಗಳೊಂದಿಗೆ ಸಮಗ್ರ ಚರ್ಚೆ ನಡೆಸಿದ ಸಚಿವ ಬಿಎಸ್ ಸುರೇಶ್ ಜನಪರ ಆಡಳಿತಕ್ಕೆ ಆದ್ಯತೆ ನೀಡುವಂತೆ ಸೂಚನೆ ನೀಡಿದ್ದು, ನಿರ್ಲಕ್ಷ್ಯ ಸಹಿಸಲಾಗುವುದಿಲ್ಲ ಎಂಬ ಸ್ಪಷ್ಟ ಸಂದೇಶವನ್ನ ಅಧಿಕಾರಿಗಳಿಗೆ ರವಾನಿಸಿದ್ರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ದಯವಿಟ್ಟು ರೈತರನ್ನ ಅವಮಾನಿಸಬೇಡಿ, ಅನುಮಾನಿಸಬೇಡಿ, ಮತ್ತು ಅವರಿಗೆ ಅಲಿಸೋ ಕೆಲಸಗಳನ್ನು ಮಾಡಿ. ನನಗೆ ಏನಾದರೂ ಸೂಕ್ತವಾದ ದಾಖಲೆಗಳೊಂದಿಗೆ ಯಾವುದೇ ರೈತ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ನಾನು ಕೂಡಲೇ ಅಮಾನತು ಮಾಡ್ತೀನಿ. ಐ ಸಸ್ಪೆಂಡ್